ಹಲೋ ಎವ್ರಿವಾನ್, ಎಲ್ಲರೂ ಹೆಂಗಿದ್ದೀರಾ? ಲಾಸ್ಟ್ ವಿಡಿಯೋದಲ್ಲಿ ಹಾರ್ಟ್ ಪ್ರಾಬ್ಲಮ್ ಬಗ್ಗೆ ಆ್ಯಂಡ್ ಹಾರ್ಟ್ ರಿಲೇಟೆಡ್ಗೆ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕಂತ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಆ ವಿಡಿಯೋನ ನೀವು ಇನ್ನೂ ನೋಡಿಲ್ಲ ಅಂದರೆ ನಮ್ಮ ಚಾನಲಲ್ಲಿ ಹೋಗಿ ಮಿಸ್ ಮಾಡಿದ್ರೆ ಆ ವಿಡಿಯೋನ ನೋಡಿ, ಆಮೇಲೆ ಈ ವಿಡಿಯೋನ ನೋಡಿ, ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಹಾರ್ಟ್ ಪ್ರಾಬ್ಲಮ್ಗೆ ಆ್ಯಂಡ್ ಕೊಲೆಸ್ಟ್ರಾಲ್ ಕಮ್ಮಿ ಮಾಡೋದಕ್ಕೆ 8 ಸೂಪರ್ ಆದ ಫ್ರೂಟ್ಸ್ ಬಗ್ಗೆ ಆ್ಯಂಡ್ ವೆಜಿಟೇಬಲ್ಸ್ ಬಗ್ಗೆ ಆ್ಯಂಡ್ ಫುಡ್ ಬಗ್ಗೆ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಸೊ ಡೈಲಿ ಬೇಸಿಸಲ್ಲಿ ಸೂಪರ್ ಆದ ನ್ಯೂಟ್ರಿಷನ್ ಬಗ್ಗೆ ಎಲ್ಲ ಹೇಳ್ಕೊಂಡೇ ಬರ್ತಾ ಇದ್ದೀನಿ. ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನಮ್ಮ ವಿಡಿಯೋಸ್ ಎಲ್ಲ ನಿಮಗೆ ಡೇ ಟು ಡೇ ಅಪ್ಡೇಟ್ ಸಿಗಬೇಕು ಅಂದರೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಆಲಿವ್ ಆಯಿಲ್ನ ಬೆಳಗ್ಗೆ ಊಟ ಮಾಡೋಕ್ಕೆ ಮುಂಚೆನೆ ಒಂದು 15 ml ಕುಡೀರಿ. ನಿಮಗೆ ಒಳ್ಳೆ ಕ್ಯಾಲರೀಸ್ ಸಿಗುತ್ತೆ. ರಿಫೈಂಡ್ ಆಯಿಲ್ ಮತ್ತು ಫ್ರೈಡ್ ಐಟಮ್ಸ್, ಕಬಾಬ್ ಆ ಥರ ಎಲ್ಲ ತಿನ್ನಕ್ಕೆ ಹೋಗಬೇಡಿ. ಆಯಿಲ್ ಫುಡ್ನ ಆದಷ್ಟು ಅವಾಯ್ಡ್ ಮಾಡಿ. ಯಾಕಂದರೆ ಆಯಿಲ್ ಫುಡ್ನ ತಗೊಳ್ಳುವಾಗ ಆ ಕೊಲೆಸ್ಟ್ರಾಲ್ ಎಲ್ಲ ನಿಮ್ಮ ಹಾರ್ಟ್ ಮೇಲೆ ಬೀಳುತ್ತೆ. ನಿಮಗೆ ಬ್ರೀತಿಂಗ್ ಮಾಡುವಾಗ ಬ್ರೀತ್ ಮಾಡೋಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಆಗ್ಲೇ ಈ ಪ್ರಾಬ್ಲಮ್ ಎಲ್ಲ ಬರೋಕ್ಕೆ ತುಂಬಾನೇ ಚಾನ್ಸ್ ಐತೆ. ಸೆಕೆಂಡ್ ಒಂದು ಬಂದು ಗಾರ್ಲಿಕ್ ನೀವು ಡೈಲಿ ಬೇಸಿಸ್ ಅಲ್ಲಿ ತಿನ್ನೋವಾಗ ಗಾರ್ಲಿಕ್ ಅಲ್ಲಿ ಅಜೈನ್ ಅಂತ ಒಂದು ಕೆಮಿಕಲ್ ಇರುತ್ತೆ. ನಮ್ಮ ಬ್ಲಡ್ ಸೈಕಲ್ ಅಲ್ಲಿ ಆಡ್ ಆಗ್ತಾನೆ ಇರುತ್ತೆ. ಸಡನ್ ಆಗಿ ನಮ್ಮ ಬ್ಲಡ್ ಸೈಕಲ್ ಅಲ್ಲಿ ಸ್ಟಾಪ್ ಆದಾಗ ಆಗ ಬ್ಲಡ್ ಸೈಕಲ್ ಅಲ್ಲಿರೋ ಡ್ರಾಪ್ ನ ಕ್ಲಿಯರ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಅಂಡ್ ಥರ್ಡ್ ಒನ್ ಏನಂದ್ರೆ ಬಾದಾಮ್ ಅಂಡ್ ವಾಲ್ನಟ್. ಬಾದಾಮ್ ಮತ್ತೆ ವಾಲ್ನಟ್ ನ ಡೈಲಿ ಬೇಸಿಸ್ ಅಲ್ಲಿ ತಿನ್ಕೊಂಡ್ ಬಂದ್ರೆ ಬ್ಯಾಡ್ ಫ್ಯಾಟ್ ನೆಲ್ಲ ಕ್ಲಿಯರ್ ಮಾಡಿ ಒಂದು ಗುಡ್ ಫ್ಯಾಟ್ ನ ಡೈಲಿ ಬೇಸಿಸ್ ಅಲ್ಲಿ ನಮಗೆ ಕೊಡಕ್ಕೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಅಂಡ್ ಫೋರ್ತ್ ಒನ್ ಏನಂದ್ರೆ ಪ್ರೊಮೋಗ್ರಾನೆಟ್. ಡೈಲಿ ಬೇಸಿಸ್ ಅಲ್ಲಿ ದಾಳಂಬ್ರಿನ ನಾವು ತಿನ್ಕೊಂಡ್ ಬಂದ್ರೆ ನಮ್ಮ ಸ್ಟ್ರೆಸ್ ಲೆವೆಲ್ ತುಂಬಾನೇ ಕಮ್ಮಿ ಆಗುತ್ತೆ. ಅಂಡ್ ಸ್ಟ್ರೆಸ್ ಲೆವೆಲ್ ನ ಕಂಟ್ರೋಲ್ ಮಾಡಕ್ಕೆ ಯೂಸ್ಫುಲ್ ಆಗಿರುತ್ತೆ. ಡೈಲಿ ಬೇಸಿಸ್ ಅಲ್ಲಿ ಇದನ್ನ ಒಂದು ಕಪ್ ಅಷ್ಟು ತಿನ್ನಿ. ಅಂಡ್ ಹಾರ್ಟ್ ಅಟ್ಯಾಕ್ ಗೆ ಸ್ಟ್ರೆಸ್ ಲೆವೆಲ್ ಒಂದು ಮೈನ್ ಥಿಂಗ್ ಅಂತ ಹೇಳ್ತಾರೆ. ಸ್ಟ್ರೆಸ್ ತುಂಬಾ ಇರುವಾಗಲೇ ನಮ್ಗೆ ಹಾರ್ಟ್ ಅಟ್ಯಾಕ್ ಸ್ವಲ್ಪ ಬೇಗನೆ ಬರೋದು. ಫಿಫ್ತ್ ಒನ್ ಏನಂದ್ರೆ ಮೀನು, ಫಿಶ್ ನ ಡೈಲಿ ಬೇಸಿಸ್ ಅಲ್ಲಿ ಸ್ವಲ್ಪ ತಿನ್ನಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಅದ್ರಲ್ಲೂ ಸ್ಯಾಲ್ಮನ್ ಫಿಶ್ ನ ತಿನ್ನಕ್ಕೆ ಸ್ವಲ್ಪ ಜಾಸ್ತಿನೇ ಟ್ರೈ ಮಾಡಿ. ಅದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ತುಂಬಾನೇ ಸಿಗುತ್ತೆ. ನಿಮ್ಗೆ ಡೈಲಿ ಬೇಸಿಸ್ ಅಲ್ಲಿ ಸಿಗೋ ನ್ಯೂಟ್ರಿಷನ್ ನಿಮ್ಮ ಹಾರ್ಟ್ ಗೆ ಕ್ಲೀನ್ ಆಗಿ ಸಿಗುತ್ತೆ. ಅಂಡ್ ಸಿಕ್ಸ್ತ್ ಒನ್ ಏನಂದ್ರೆ ಬಟರ್ ಫ್ರೂಟ್, ಅವಕಾಡೋ ಅಂತ ಹೇಳ್ತಾರೆ. ಇದರಲ್ಲಿ ಮೋನೋಸ್ಯಾಚುರೇಟ್ ಅಂತ ಒಂದು ಕೆಮಿಕಲ್ ಐತೆ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ನಮ್ಮ ಬ್ಲಡ್ ಅಲ್ಲಿರೋ ಬ್ಯಾಡ್ ಫ್ಯಾಟ್ ನೆಲ್ಲ ಕ್ಲೀನ್ ಮಾಡಿ ಗುಡ್ ಫ್ಯಾಟ್ ನ ಇನ್ಕ್ರೀಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಬ್ಲಡ್ ಸರ್ಕ್ಯುಲೇಷನ್ ನ ಕ್ಲೀನ್ ಆಗಿ ಇಟ್ಕೊಳ್ಳೋಕು ಇದು ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಸೆವೆಂತ್ ಅಂತ ಏನಂದ್ರೆ ರೆಡ್ ಗ್ರೇಪ್ಸ್, ಕೆಂಪು ದ್ರಾಕ್ಷಿ ಅಂತ ಹೇಳ್ತಾರೆ. ಕೆಂಪು ದ್ರಾಕ್ಷಿನ ಡೈಲಿ ತಿನ್ನಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ಬ್ಲಡ್ ಪ್ಲೇಟ್ಲೆಟ್ಸ್ ಮೇಲೆ ಒಂದ್ಮೇಲೊಂದು ಕುತ್ಕೊಳ್ದಲೆ ಬ್ಲಾಕ್ ಆಗ್ದಲೇ ಇರುತ್ತೆ. ಕರೆಕ್ಟ್ ಆದ ಇಂಪ್ರೂವ್ಮೆಂಟ್ ಆ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ಇರುತ್ತೆ. ಸೊ ಲಾಸ್ಟ್ ಒನ್ 8th ಒನ್ ಏನಂದ್ರೆ ಟೊಮೆಟೊನ ನಾವು ಡೈಲಿ ಬೇಸ್ ಅಲ್ಲಿ ಕನ್ಸ್ಯೂಮ್ ಮಾಡ್ತಾನೆ ಇರ್ತೀವಿ. ಟೊಮೆಟೊದಲ್ಲಿ ಲೈಕೋಫಿನ್ ಅಂಡ್ ವಿಟಮಿನ್ ಸಿ ತುಂಬಾನೇ ಇರುತ್ತೆ. ಅಂಡ್ ಆಲ್ಫಾ ಬೀಟಾ ಕ್ರೊಯಟಿನ್ ಅಂತ ತುಂಬಾನೇ ಹೆಲ್ಪ್ಫುಲ್ ಆದ ಒಂದು ಕೆಮಿಕಲ್ ಇರುತ್ತೆ. ಇದು ಯಾಕೆ ಯೂಸ್ ಆಗುತ್ತೆ ಅಂದ್ರೆ ಸಡನ್ ಆಗಿ ಚೆಸ್ಟ್ ಪೇನ್ ಬರುತ್ತೆ, ಇಲ್ಲ ಹಾರ್ಟ್ ಅಟ್ಯಾಕ್ ಬರೋ ಟೈಮಲ್ಲಿ ಚೆಸ್ಟ್ ಪೇನ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅವಾಗ ನೀವು ಟೊಮೆಟೊನ ಡೈಲಿ ಬೇಸಿಸ್ ಅಲ್ಲಿ ತಿನ್ನೋವಾಗ ಚೆಸ್ಟ್ ಪೇನ್ ನ ಸ್ವಲ್ಪ ಕಂಟ್ರೋಲ್ ಮಾಡಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಡೈಲಿ ಬೇಸಿಸ್ ಅಲ್ಲಿ ಈ ಫ್ರೂಟ್ಸ್ ನ, ಈ ವೆಜಿಟೇಬಲ್ಸ್ ನ ತಿನ್ನಕ್ ಆಗುತ್ತಾ ಅಂದ್ರೆ ಕಷ್ಟನೇ. ಒನ್ ಡೇ ಫಾಲೋ ಮಾಡ್ತೀವಿ, ಆಮೇಲೆ ಅದನ್ನ ಬಿಟ್ಬಿಡ್ತೀವಿ. ಬಟ್ ಹರ್ಬಲೈಫ್ ನ್ಯೂಟ್ರಿಷನ್ ಇದಕ್ಕೋಸ್ಕರನೇ 3 ಅಮೇಜಿಂಗ್ ಪ್ರಾಡಕ್ಟ್ ಕೊಟ್ಟವ್ರೆ. ಈ ಪ್ರಾಡಕ್ಟ್ಸ್ ನ ನೀವು ತಗೊಳ್ಳೋವಾಗ ನಿಮ್ ಹಾರ್ಟ್ ಪ್ರಾಬ್ಲಮ್ಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಏನೇನ್ ಪ್ರಾಡಕ್ಟ್ ಅಂದ್ರೆ ಆಲ್ರೆಡಿ ನಿಮ್ಗೆ ಹೇಳಿದ್ದೆ, ಬೀಟ್ ಹಾರ್ಟ್, ನೈಟ್ ವರ್ಕ್ ಅಂಡ್ ಇದ್ರಲ್ಲಿ ಒಂದು ಸೂಪರ್ ಆದ ಇನ್ನೊಂದು ಪ್ರಾಡಕ್ಟ್ ಏನಂದ್ರೆ ಹರ್ಬಲ್ ಲೈಫ್ ಲೈನ್. ಆಗ್ಲೇ ಹೇಳಿದ್ದೆ ಸಾಲ್ಮನ್ ಫಿಶ್ ನ ತಿನ್ನಕ್ ಟ್ರೈ ಮಾಡಿ, ಅದ್ರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಐತೆ ಅಂತ. ಹರ್ಬಲ್ ಲೈಫ್ ಲೈನ್ ಅಲ್ಲಿ ಆ ಫ್ಯಾಟಿ ಆಸಿಡ್ ನ ಕಂಪ್ಲೀಟ್ ಮಾಡಿ ನಿಮ್ಗೆ ಕ್ಲೀನ್ ಆಗಿ ಕೊಟ್ಟಿದ್ದಾರೆ. ಸೊ ಹರ್ಬಲ್ ಲೈಫ್ ಲೈನ್ ವೆಜ್ ನಾನ್ ವೆಜ್ ಅಂತ ನೋಡಿದ್ರೆ ಬಾಕ್ಸ್ ನೋಡಿದ್ರೇನೆ ಗೊತ್ತಾಗುತ್ತೆ. ಅದ್ರಲ್ಲಿ ರೆಡ್ ಡಾಟ್ ಕೊಟ್ಟಿರ್ತಾರೆ. ರೆಡ್ ಡಾಟ್ ಅಂದ್ರೆ ನಾನ್ ವೆಜ್ ಅಲ್ಲೇ ಆ ಪ್ರಾಡಕ್ಟ್ ಸೇರುತ್ತೆ. ಈ 3 ಪ್ರಾಡಕ್ಟ್ ನ ಡೈಲಿ ಬೇಸಿಸ್ ಅಲ್ಲಿ ನೀವು ತಿನ್ಕೊಂಡ್ ಬರುವಾಗ ನಿಮ್ಮ ಹಾರ್ಟ್ ಹೆಲ್ತ್ ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ನಿಮ್ಮ ಹಾರ್ಟ್ ಹೆಲ್ತ್ಗೂ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಹರ್ಬಲ್ ಲೈಫ್ ಲೈನ್ ಬಗ್ಗೆ ಒಂದು ಕಂಪ್ಲೀಟ್ ವಿಡಿಯೋ ಮೇಕ್ ಮಾಡಿ ಹಾಕ್ತೀನಿ, ಅಲ್ಲಿವರೆಗೂ ವೈಟ್ ಮಾಡಿ. ಸೊ ವಿಡಿಯೋ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿದ್ರೆ ಮರಿದಲ್ಲೇ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಒಂದು ಸೂಪರ್ ಆದ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನು ನೋಡ್ತೀನಿ. ಹ್ಯಾಪಿ ಆಗಿರಿ ಅಂಡ್ ಹೆಲ್ತಿ ಆಗಿರಿ. ಓಕೆ ವ್ಯೂವರ್ಸ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ.